ಚಿತ್ರದುರ್ಗದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮಧುವಣಗೆತ್ತಿಯಂತೆ ಸಿಂಗಾರಗೊಂಡಿದೆ ಐತಿಹಾಸಿಕ ಚಿತ್ರದುರ್ಗ ನಗರ. ನಗರದಾದ್ಯಂತ ರಾರಾಜಿಸ್ತಾ ಇವೆ ಬಿಎಸ್ವೈ ಫ್ಲೆಕ್ಸ್ ಬ್ಯಾನರ್ಗಳು. ನೋಡೋದಕ್ಕೆ ಒಂದು ಹಬ್ಬದ ವಾತಾವರಣ. ಸುಮಾರು 10 ಲಕ್ಷ ಜನ ಸೇರಿಸುವಂತಹ ನಿರೀಕ್ಷೆ ಇದೆ. 1 ಲಕ್ಷ ಆಸನಗಳ ವ್ಯವಸ್ಥೆಯನ್ನೇ ಮಾಡಲಾಗಿದೆ. ಒಂದು ಕಡೆ ಹಬ್ಬದ ವಾತಾವರಣ, ಮಧುವಣಗೆತ್ತಿ ಅಂತಿದೆ ಚಿತ್ರದುರ್ಗ. ಎಲ್ಲಾ ಕಡೆಯಿಂದಲೂ ಬಸ್ಗಳು ಹೋಗ್ತಾ ಇದೆ. ನೋಡಿ, 10 ಲಕ್ಷ ಜನ ಒಂದು ಸಭಾಂಗಣದಲ್ಲಿ ಸೇರಿಸ್ತೀವಿ ಅಂದ್ರೆ ಸುಮ್ಮನೆ ಅಲ್ಲ. 60 ಎಕರೆ ಜಾಗದಲ್ಲಿ ಈ ರೀತಿಯಾದಂತಹ ಒಂದು ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಇನ್ನು ಬಿಎಸ್ವೈ ಅವರು 50 ವರ್ಷ ಪೂರೈಸಿದಂತಹ ಹಿನ್ನೆಲೆ ಈ ಅಭಿಮಾನೋತ್ಸವದ ಸಂಭ್ರಮ ಇದೆಯಲ್ಲ, ಅದು ಚಿತ್ರದುರ್ಗದಲ್ಲಿ ಕಳೆಗಟ್ಟಿದೆ. ಇನ್ನು ಬಿಎಸ್ವೈ ಪುತ್ರರಾದಂತಹ ರಾಘವೇಂದ್ರ ಆಗಿರ್ಬೋದು, ವಿಜಯೇಂದ್ರ ಆಗಿರ್ಬೋದು, ಈ ಒಂದು ಕಾರ್ಯಕ್ರಮದ ಕಂಪ್ಲೀಟ್ ಒಂದು ಜವಾಬ್ದಾರಿಯನ್ನ, ಹೊಣೆಯನ್ನ ಹೊತ್ಕೊಂಡಿದ್ದಾರೆ. ಯಶಸ್ವಿ ಕಾರ್ಯಕ್ರಮವನ್ನಾಗಿ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳು ನೀವು ನೋಡ್ಬೋದು. ರಸ್ತೆಗಳು ಹೆಂಗಿದೆ ಅಂತ ಹೇಳಿ. ಒಂದು ಕಡೆ ಅಭಿಮಾನೋತ್ಸವದ ಸಂಭ್ರಮ ಇದೆಯಲ್ಲ, ಆ ಫ್ಲೆಕ್ಸ್ಗಳು, ಆ ಬ್ಯಾನರ್ಗಳು, ಆ ಬಂಟಿಂಗ್ಸ್ಗಳು, ಅದು ರಸ್ತೆಯಲ್ಲೂ ರಾರಾಜಿಸ್ತಾ ಇದೆ. ಒಂದು ಕಡೆ ವೇದಿಕೆ ಎಲ್ಲಾ ಪರಿಶೀಲನೆಗಳನ್ನ ಶಾಸಕರೇ ಖುದ್ದು ಹೋಗಿ ನೋಡ್ತಾ ಇದ್ರು. ಬಾಣಸಿಗರು ಯಾರ್ಯಾರು, ಏನೇನೆಲ್ಲ ಅಡಿಗೆ ಮಾಡ್ತಾರೆ, ಏನೇನೆಲ್ಲ ಮೆನ್ಯೂಲ್ ಇರುತ್ತೆ, ಜೊತೆಗೆ ಹೇಗೆಲ್ಲ ಇದೆ, ಸಿದ್ಧತೆಗಳು ಹೇಗಿದೆ ಅಂತ ಬೇರೆ ಯಾರು ಅಲ್ಲ, ಶಾಸಕರುಗಳೇ ಖುದ್ದಾಗಿ ಹೋಗಿ ಅಲ್ಲಿ ಎಲ್ಲವನ್ನ ಕೂಡ ನೋಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಇದೆ ಈ ಒಂದು ಕಾರ್ಯಕ್ರಮ. ಅದರಲ್ಲೂ ಕೂಡ ನೀವು ಗಮನಿಸಬಹುದು, ಇದು ಅಂಬಾಸಿಡರ್ ಕಾರನ್ನ ನೀವು TV5 ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ಪಕ್ಷ ಸಂಘಟನೆ ಮಾಡುವಂತಹ ಸಂದರ್ಭದಲ್ಲಿ ಬಿಎಸ್ವೈ ಅವರು ಈ ಕಾರನ್ನ ಬಳಸಿದ್ರು. ಆ ಸಂದರ್ಭಗಳ ಹೇಗಿತ್ತು ಅನ್ನೋದನ್ನ ಮೆಲ್ಕು ಹಾಕಿದ್ರು. ಅದರಲ್ಲೂ ಕೂಡ ಅದು ಇವಾಗ ತುಂಬಾ ಪ್ರಮುಖ ಆಕರ್ಷಣೆಯಾಗಿ ಹೊರಹೊಮ್ಮಿದೆ. ಅಂಬಾಸಿಡರ್ ಕಾರಲ್ಲಿ ರಾಜ್ಯ ಸುತ್ತಿ ಪಕ್ಷವನ್ನ ಕಟ್ಟಿದ್ದಾರೆ. ಪಕ್ಷ ಸಂಘಟನೆಯಲ್ಲಿ ಕಾರಿನ ಪಾತ್ರವೂ ಬಹಳ ಇದೆ ಅಂತ ಹೇಳಿ, ಈ ಕಾರನ್ನ ರಾಜ್ಯದ ಜನ ಮರೆಯಲ್ಲ ಅಂತ ಹೇಳಿ BYV ಕೂಡ ಹೇಳಿದ್ರು. ಇನ್ನು ಕಾರ್ ಮುಂದೆ ಸೆಲ್ಫಿ ಕ್ಲಿಕ್ಕಿಸ್ಕೊಂಡ್ರು ಅಭಿಮಾನಿಗಳು. ಈ ಕಾರ್ನ ತುಂಬಾ ಆಕರ್ಷಣೀಯವಾಗಿ ಅಲ್ಲಿ ಬಿಂಬಿಸಲಾಯಿತು. ಒಂದು ಕಡೆ BS ಯಡಿಯೂರಪ್ಪನವರ ರಾಜಕೀಯ ಆರಂಭದ ದಿನಗಳಲ್ಲಿ ಬಳಸಿದಂತಹ ಅಂಬಾಸಿಡರ್ ಕಾರನ್ನ ಕೂಡ ಈ ಕಾರ್ಯಕ್ರಮ ನಡೆಯುವಂತಹ ಪ್ರದೇಶಕ್ಕೆ ಕರೆ ತರಲಾಗಿದೆ. ಸಂಭ್ರಮ, ಒಟ್ಟಿನಲ್ಲಿ ಯಾವುದನ್ನು ಮರ್ತಿಲ್ಲ. ಅಂದಿನಿಂದ ಇಂದಿನವರೆಗೂ ಗೆಲ್ಲುವಂತಹ ಇತಿಹಾಸ ಆಗಿರ್ಬೋದು, ಅವ್ರು ಮಾಡಿದಂತಹ ಸಾಧನೆಗಳಾಗಿರ್ಬೋದು, ಅವ್ರು ಕೊಟ್ಟಂತಹ ಯೋಜನೆಗಳಾಗಿರ್ಬೋದು, ಎಲ್ಲವನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಹೈಲೈಟ್ಗಳನ್ನಾಗಿ ಮಾಡಲಾಗಿದೆ.